ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ RMM ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸದನದಲ್ಲಿಯೂ ಕೂಡ ಪ್ರತಿಧ್ವನಿಸಲಿ ನೀರಾವರಿ ಬ್ಯಾಕ್ಲಾಗ್ ಹುದ್ದೆಯ ನೇಮಕದ ಗೋಲ್ಮಾಲ್ ಅಂತಕ್ಕಂಥ ಒಂದು ಶೀರ್ಷಿಕೆಯಡಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈಗೇನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೊಂದು ಗೋಲ್ಮಾಲ್ ಆಗಿದೆ. ಇದರ ಬಗ್ಗೆ ಅಲ್ಲಿಯೂ ಕೂಡ ಇದರ ಬಗ್ಗೆ ಸಚಿವರಾಗಿರ್ಬೋದು, MLA ಆಗಿರ್ಬೋದು, MLCಗಳಾಗಿರ್ಬೋದು ಇದರ ಬಗ್ಗೆ ಧ್ವನಿ ಎತ್ತಿ ಸರ್ಕಾರದ ಗಮನವನ್ನು ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ನಿಮ್ಮ ಎಲ್ಲರ ಒಂದು ಸಹಕಾರ ಬೇಕು ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ಈ ಒಂದು ವಿಡಿಯೋನ ನಾವು ಪ್ರಾರಂಭ ಮಾಡೋಣ. ಇಲ್ಲೇನಾಗಿದೆ, ನೀರಾವರಿ ಇಲಾಖೆಯ ಒಂದು ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕದಲ್ಲೂ ಗೋಲ್ಮಾಲ್ ಅಂತಕ್ಕಂಥದ್ದು ವಿವಿಧ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಅಂಶ. ಎಲ್ಲ ರೀತಿಯ ಪತ್ರಿಕೆಗಳಲ್ಲೂ ಬಂದಿದೆ ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಷಯ ಬಂದಿದೆ. ಇಲ್ಲೇನು ಮಾಡಿದ್ದಾರೆ, PUC ಗರಿಷ್ಠ ಅಂಕಗಳನ್ನು ತಿರುಚಿದ್ದಾರೆ. ಬಹಳಷ್ಟು ಅಭ್ಯರ್ಥಿಗಳು PUCಯ ಗರಿಷ್ಠ ಅಂಕಗಳನ್ನು ತಿರುಚಿ ಅಕ್ರಮವನ್ನು ಎಸಗಿ ಗರಿಷ್ಠ ಅಂಕಗಳು ಮತ್ತು ಕನಿಷ್ಠ ಅಂಕಗಳ ವ್ಯತ್ಯಾಸವನ್ನು ನೋಡಿದೆ. ಅಂತಹ ಇಲಾಖೆಯು ಕೂಡ ಅಂತಹ ವ್ಯಕ್ತಿಗಳ ಒಂದು ಪ್ರಮಾಣೀಕೃತವನ್ನು ನೋಡಿದ್ದೇನೆ, ಮಾರ್ಕ್ಸನ್ನು ಮತ್ತು ನೋಡಿದ್ದೇನೆ ಅವರನ್ನು ವೆರಿಫಿಕೇಷನ್ಗೆ ಕರೆದಿರುವಂಥದ್ದು. ಇದು ಹಲವಾರು ಅನುಮಾನಕ್ಕೆ ಎಡೆಯಾಗಿ ಇರ್ತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಜಲಸಂಪನ್ಮೂಲ ಇಲಾಖೆಯ ಗ್ರೂಪ್ ಸಿ ವೃಂದದ SC ಬ್ಯಾಕ್ಲಾಗ್ ಹುದ್ದೆಗೆ ದ್ವಿತೀಯ ದರ್ಜೆ ಸಹಾಯಕ ನೇಮಕವನ್ನು ಮಾಡಲಾಗ್ತಾ ಇದೆ. ಈ ಹುದ್ದೆಗೆ ಮೂಲ ವಿದ್ಯಾರ್ಥಿ ಏನಿದೆ ಇದು PUC. ಇಲ್ಲಿ ಏನು ಮಾಡಿದ್ದಾರೆ, PUCಯನ್ನು ಇದು ಮಾಡಬೇಕು. ಆದರೆ ಇದರಲ್ಲಿ ಸಾಕಷ್ಟು ಜನ CBSE ಅವರು ಮತ್ತು ITI ಮಾಡಿದವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ನೋಡ್ಬೋದು, ನೇರ ನೇಮಕಾತಿ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಅರ್ಹತಾ ಪಟ್ಟಿ ಪ್ರಕಟ ಕೂಡ ಆಗಿದೆ. PUCಯಲ್ಲಿ ಗರಿಷ್ಠ 600 ಅಂಕ ಇದ್ದರೂ ತಾವು ಪಡೆದ ಅಂಕವನ್ನೇ ಗರಿಷ್ಠ ಅಂಕವೆಂದು ತೋರಿಸಿ ಕೆಲವರಿಂದ ಅಕ್ರಮದ ಶಂಕೆ ಇಂಥವ್ರು ಏನಾದರೂ ವೆರಿಫಿಕೇಷನ್ಗೆ ಹೋದಾಗ ಅಲ್ಲಿ ಅಕ್ರಮವಾಗುವಂಥ ಸಾಧ್ಯತೆಗಳು ಇರೋದರಿಂದ ನಾವು ಹಲವಾರು ರೀತಿಯ ಭ್ರಷ್ಟಾಚಾರದ ವ್ಯವಸ್ಥೆಯ ಅಡಿಯಲ್ಲಿ ನಾವು ನೋಡ್ತಾ ಇರೋದರಿಂದ ಇಲ್ಲಿಯೂ ಕೂಡ ಭ್ರಷ್ಟಾಚಾರ ಆಗುವಂಥ ಒಂದು ಸಾಧ್ಯತೆ ಇರೋದರಿಂದ ಇದನ್ನು ಕೂಡ ಇಂಥ ಎಲ್ಲ ವಿಷಯಗಳನ್ನು ವಿವಿಧ ಪತ್ರಿಕೆಯಲ್ಲಿ ಬಂದಿದೆ. ಈ ವಿವಿಧ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯ ಅನ್ವಯವಾಗಿ ಇಲ್ಲಿ ನೋಡ್ಬೋದು, ಇದು ಪ್ರಜಾವಾಣಿಯಲ್ಲಿ ಬಂದಿದೆ. ಬ್ಯಾಕ್ಲಾಗ್ ಹುದ್ದೆ ಆಯ್ಕೆ ಪಟ್ಟಿ ತಡೆಗೆ ಒತ್ತಾಯ ಅಂತ. ಜಲಸಂಪನ್ಮೂಲ ಇಲಾಖೆಯ ಬ್ಯಾಕ್ಲಾಗ್ ಗ್ರೂಪ್ ಸಿ ವೃಂದದ 182 SDA ಹುದ್ದೆಗಳೇನಿದ್ದಾವೆ, ಈ 182 SDA ಹುದ್ದೆಗಳ ಒಂದು ಜಲಸಂಪನ್ಮೂಲ ಇಲಾಖೆಯ ಒಂದು ಆಯ್ಕೆ ಪಟ್ಟಿಯಲ್ಲಿ ಲೋಪಗಳು ಇರ್ತಕ್ಕಂಥದ್ದನ್ನು ನಾವು ಹಲವಾರು ರೀತಿಯಿಂದ ನೋಡಿದ್ದೀವಿ ಮತ್ತು ಡಿಪಾರ್ಟ್ಮೆಂಟ್ ಕೂಡ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟು ಸಹಿತ ಹಲವಾರು ರೀತಿಯ ಲೋಪದೋಷಗಳಿದ್ದಾವೆ ಮತ್ತು ಅಸಮಾಧಾನ ಕೂಡ ಇದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗೇನು ಒಂದು ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಈ ಅಧಿವೇಶನದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕಂತ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಧ್ವನಿಯಾಗಿ ನಿಂತು ಈ ಒಂದು ಹೋರಾಟದ ಮೂಲಕ ನಾವು ನ್ಯಾಯವನ್ನು ಪಡ್ಕೋಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಯಲ್ಲಿ ಅಕ್ರಮ ತನಿಖೆಗೆ ಆಗ್ರಹ ಅಂತಕ್ಕಂಥದ್ದು ಇದು ಕೂಡ ಒಂದು ಪ್ರಮುಖವಾದಂಥ ವಿಷಯವನ್ನು ಒಳಗೊಂಡಿದೆ. ಇಲ್ಲಿ ಆಪ್ನವರು ಕೂಡ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಇದು ಬಂದಿರೋದ್ರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಇಲ್ಲಿ ಕೂಡ ಪ್ರಜಾವಾಣಿ ಪೇಪರಲ್ಲೂ ಕೂಡ ಇಲ್ಲಿ ಬಂದಿದೆ, 182 ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿ. ಇಲ್ಲಿ ಏನಿದೆ, ನಕಲಿ ಅಭ್ಯರ್ಥಿಗಳ ಮೇಲುಗೈ ಅಂತಕ್ಕಂಥದ್ದು ಒಂದು ಶೀರ್ಷಿಕೆಯಡಿ ಇಲ್ಲಿ ಬಂದಿರತಕ್ಕಂಥದ್ದು. ಗೋವಿಂದ್ ಕಾರಜೋಳ ಅವರು ಹೇಳಿದ್ದಾರೆ, ಅಭ್ಯರ್ಥಿಗಳ ಹೆಸರು ಪುನರಾವರ್ತನೆ ಆಗಿದ್ದರೆ ಹೆಚ್ಚಿನ ಅಭ್ಯರ್ಥಿಗಳು ನಕಲಿ ದಾಖಲೆಗಳನ್ನು ಸಲ್ಲಿಸಿದರೆ ಅವುಗಳನ್ನು ವಜಾಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ಇವರು ಒಂದು ತಿಳ್ಕೊಬೇಕಾಗಿತ್ತು, ಸಾಕಷ್ಟು ಜನ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳನ್ನು ಒಂದೇ ಅಂತ ಹಾಕಿದಾಗ ಅಂಥ ಅರ್ಜಿಗಳನ್ನು ತಿರಸ್ಕಾರ ಮಾಡಿ ಜೆನ್ವಿನ್ ಆಗಿರ್ತಕ್ಕಂಥವ್ರಿಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕಾಗಿತ್ತು. 1:2 ಲಿಸ್ಟನ್ನು ಇವರು ಕರಿಬೇಕಾಗಿತ್ತು. ಇಲ್ಲಿ ಹಲವಾರು ರೀತಿಯ ಲೋಪದೋಷಗಳು ಮತ್ತು ಬೇಜವಾಬ್ದಾರಿತನ ಎಲ್ಲವೂ ಕೂಡ ಇರುವುದರಿಂದ ಸದನದಲ್ಲಿ ಈ ಒಂದು ಅಕ್ರಮ ನೇಮಕಾತಿಯ ಬಗ್ಗೆ ಪ್ರತಿಧ್ವನಿಸಲಿ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಎಲ್ಲ ಮುಸ್ಲಿಮು ಕೂಡ ಇಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಈ ರೀತಿಯಾದಂಥ ಫೇಕ್ ಅರ್ಜಿಗಳು ಇರೋದರಿಂದ ಇವರನ್ನು ಏನಾದರೂ ಮುಂದೆ ಆಯ್ಕೆಯಾಗಿ ಹೋದರೆ ಸರಿಯಾಗಿ ಜೆನ್ಯೂನ್ ಆಗಿರ್ತಕ್ಕಂಥವರು ವಂಚಿತರಾಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಸುವರ್ಣ ನ್ಯೂಸ್ನಲ್ಲಿ ಕೂಡ ಬಂದಿದೆ, ನೀರಾವರಿ ಬ್ಯಾಕ್ಲಾಗ್ ಹುದ್ದೆಯಲ್ಲೂ ನೇಮಕದಲ್ಲೂ ಗೋಲ್ಮಾಲ್ ಅಂತಕ್ಕಂಥದ್ದು. ಇಲ್ಲಿ ಹಲವಾರು ರೀತಿ ಎಲ್ಲ ಪತ್ರಿಕೆಗಳಲ್ಲೂ ಬಂದಿರೋದ್ರಿಂದ ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಸಚಿವರಾಗಿರ್ಬೋದು, MLA ಆಗಿರ್ಬೋದು, MLCಗಳಾಗಿರ್ಬೋದು, ಪ್ರತಿನಿಧಿಗಳ ಮೂಲಕ ಸದನದಲ್ಲಿ ಈ ಒಂದು ವಿಷಯವನ್ನು ಚರ್ಚೆಯಾಗಿ ಪರಿಗಣಿಸಬೇಕಂತಕ್ಕಂಥ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲರ ಒಂದು ಸಹಕಾರ ಇಲ್ಲಿ ಅಗತ್ಯವಾಗಿದ್ದು
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾರಾದರೂ ಗೊತ್ತಿದ್ದರೆ ಸಚಿವರಾಗಿರೋ MLA ಆಗಿರ್ಬೋದು, MLC ಆಗಿರ್ಬೋದು ಮತ್ತು ದಲಿತ ಸಂಘಟನೆಗಳ ಮೂಲಕ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರುವುದರ ಮೂಲಕ ಇಲ್ಲಿ ಜೆನ್ಯೂನ್ ಆಗಿರ್ತಕ್ಕಂಥವರಿಗೆ ನೇಮಕಾತಿಗಳು ಆಗಬೇಕು ಮತ್ತು ನಕಲಿ ಅಭ್ಯರ್ಥಿಗಳೇನಿದ್ದಾರೆ ಅವರೆಲ್ಲರ ಹೆಸರನ್ನು ಡಿಲೀಟ್ ಮಾಡಬೇಕು ಮತ್ತು ಅಕ್ರಮವಾಗಿ ಏನು ನೇರ ನೇಮಕಾತಿಯನ್ನು ಮಾಡಲಿಕ್ಕೆ ಏನಾದರೂ ಇದಾರಲ್ಲ ಅಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಬೇಕು ಅಂತಕ್ಕಂಥ ಒಂದು ಹೋರಾಟದ ಮೂಲಕ ನಾವು ಸದನದಲ್ಲೂ ಕೂಡ ಪ್ರತಿಧ್ವನಿಸಲಿ. ಜಲಸಂಪನ್ಮೂಲ ಇಲಾಖೆಯ ಒಂದು ಅಕ್ರಮ ನೇಮಕಾತಿ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಧನ್ಯವಾದ.